So we started the journey from there and came around here, and then the lower end of that paddy field. And here once again all the water gathers up. That is, from 3-4 directions the water is coming and joining this valley, and then it overflows over here, gathers up together and overflows to the next paddy field. So here there's Eurocona, one variety. Then Lindernea is there in the water. Water is quite nice also. ತುಂಬ ಅಂಟಿರ್ಬೋದು ಅಲ್ಲಿ, ಕಾಲಿಟ್ರೆ ಏನಾಗ್ಬೋದು ಅಲ್ಲಿ? ಮೀನು ಯಾಕಿಲ್ಲ ಇಲ್ಲೂ ಕೂಡ? ಸಣ್ಣ ಸಣ್ಣ ಮೀನಾದರೂ ಇರಬೇಕಾಗಿತ್ತಲ್ವಾ? ನೋಡು ಇಲ್ಲಿ ಸ್ವಲ್ಪ ನೀರು ಹರಿಯೋದು ಫಾಸ್ಟ್ ಆಗಿರೋದ್ರೆ ಕೆಸರು ಕಮ್ಮಿ, ಕಾಲಿಟ್ರೆ ಗೊತ್ತಾಗ್ತದೆ. ಈಗ ಈ ಆಲ್ಗೆ ವಾಸನೆನಾ ಅಲ್ವಾ? ಇಲ್ವಾ? ಇದು ಬೇರೆ ವಾಸನೆ ಇಲ್ದಿರೋ ಆಲ್ಗೆ ಹಂಗಾರೆ. ಎಸ್, ಹೆಲ್ದಿ ಸ್ಮೆಲ್ ಇದೆ. ಅದ್ರ ಮಧ್ಯ ರೋಟೋಲ. ಸೊ ಒಳ್ಳೆ ಕ್ವಾಲಿಟಿ ಆಲ್ಗೆ ಅಂತ ಆಯ್ತಿದಲ್ಲ, ಅಂದರೆ ಒಂಥರ ಲೋಳೆ ಲೋಳೆ ಇದೆ. ಒಟ್ಟು ನೀರು ಕ್ಲೀನ್ ಮಾಡೋ ಇದೊಂದು ಐಟಮ್ ಅದು. ಹಾಂ, ಅದೇ ಇಲ್ಲಿ ಏನೋ ತಿಂತಾ ಇದೆ ಅದು, ಏಡಿನ ಏನೋ ಇರ್ಬೋದು, ಶ್ರಿಂಪ್ ಇರ್ಬೋದಾ ಇಲ್ಲಿ? ಅಲ್ಲಿ ಕೆರೆ ಇರಬೇಕಾದ್ರೆ ಲಾಸ್ಟಲ್ಲಿ ನಾವು ಇಲ್ಲಿ ಮೇಲ್ಗಡೆ ಹತ್ಕೊಂಡು ಅಲ್ಲಿವರೆಗೆ ನೋಡ್ಕೊಂಡು ಹಿಂದೋಗೋಣ. ಇವತ್ತಿನ ಕ್ಲೋಸ್ ಮಾಡಿದ್ರಾಯ್ತು. ಲೀಚ್ ಇದೆಯಾ ಅಂತ ಒಂದು ಕಣ್ಣು ಇಟ್ಕೋ. ಓ, ಹುಗಿತದಿಲ್ಲಿ ಕಾಲು. ಚಪ್ಪಲಿ ಹೋಯ್ತು. ಅಷ್ಟೇ, 2 ಸತಿ ನಡೆದು ಚಪ್ಪಲಿ ಕಿತ್ಕೊಂಡು ಹೋಗುತ್ತೆ. ಎಲ್ಲಿ? ಇಲ್ಲಿಂದ ಹೋಗೋದಾ? ಅಲ್ಲಿ ಮೇಲ್ಗಡೆ ಡ್ರೈ ಇದೆ ನೋಡು, ಕಾಲಿಡು. ಚಪ್ಪಲಿ ಬೇಕಿದ್ದು ನಿಂದು, ಹವಾಯಿ ಚಪ್ಪಲಿ ಬಿಚ್ಕೋಬೇಕಿದೆ, ಬರೀ ಕಾಲಲ್ಲಿ ಹೋಗ್ಬೋದು. ಹಾಂ, ಆ ಹುಲ್ಲು ಕಮ್ಮಿ ಆಯ್ತು ಇಲ್ಲಿ, ರೋಟೋಲ ಜಾಸ್ತಿ ಆಯಿತು. ಬೇರೆ ಹುಲ್ಲು ಬಂತು. ಆ ಪಿಂಕ್ ಹೂ ಇರೋದು ಅದು ಇಸಾಕ್ನೆ ಅಂತಲೋ ಏನಾದರೂ ಹೆಸರು. ಇಲ್ಲಿ ಡ್ರೈ ಆಯ್ತು ನೋಡಿ. ಆ ನೀರು ಹರ್ಕೊಂಬರೋದು ಇಲ್ಲಿಗೆ ಬಂತು ಅಲ್ವಾ? ಆ ನೀರಲ್ಲಿ ಏನಿದೆ ಅಲ್ಲೊಂದು ಸತಿ ನೋಡ್ಕೊಂಬ, ನಾನು ಮುಂದೆ ಹೋಗ್ತೀನಿ. ಹಾಂ, ಇಲ್ಲಿಂದ ನೀರೆಲ್ಲ ಒಳಗೋಯ್ತು, ಇಲ್ಲಿ ಡ್ರೈ. ಮೀನಿಲ್ವಾ? ಅದು ಯಾಕೆ ಅಂತ ಪ್ರಶ್ನೆ.